ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ರಪ್ಪ, ಆರಾಮಿದ್ರಿ ಅನ್ಕೊತೀನಿ. ಇವಾಗೇನಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ ಮತ್ತು ಹನಿ ನೀರಾವರಿನ ಎರಡೂ ಮಾಡ್ತಾಯಿದ್ವಿ. ಅದು ಯಾವ ಥರ ಮಾಡ್ತಾರೆ ಮತ್ತು ಹೆಂಗೆ ಮಾಡ್ತಾರೆ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ. ಬರ್ರಿ ಇವಾಗ ನೋಡ್ಕೊಂಬರ್ರಿ. ಹಾಗೆ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾ ಮಾಡುವಂಥ ವಿಡಿಯೋ ನಿಮ್ಗೆ ಒಂದು ಇಷ್ಟ ಆದರೆ ಮತ್ತು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತ ಇವಾಗ ಬರ್ರಿ ನೋಡೋಣ. ಅದು ಒಂದು ಅಡಿಕೆ ತೋಟ, ಒಂದು ಚಂದವಾದ ಅಡಿಕೆ ತೋಟ ಐತಿ. ಅದು ಮೊದಲು ಒಂದು ಡ್ರಿಪ್ ಮಾಡಿದರೆ ಆ ಡ್ರಿಪ್ ನೀರು ಸಾಕಾಗಲಾರ್ದ ಮತ್ತು ಒಂದು ಮೈಕ್ರೋಜೆಟ್ ಸಿಸ್ಟಮ್ ಒಂದೊಂದು ಮಾಡಾಕತ್ತಾರೆ. ಆ ಥರ ಒಂದು ಮಾಡೋದ್ರಿಂದ ಒಂದು ಅಡಿಕೆ ತೋಟ ಒಂದು ನೀರು ಯಾವ ಥರ ಕಾಣಿಸ್ತೈತಿ ಮತ್ತು ತೋಟಕ್ಕೂ ಒಂದು ನೀರಿಂದ ಒಂದು ಅಭಾವ ಇತ್ತು. ಅದಕ್ಕೆ ಹೆಂಗೆ ಆ ತೋಟ ಹೆಂಗೆ ಆಗ್ತೈತಿ ಒಂದು ಮೈಕ್ರೋಜೆಟ್ ಮಾಡೋದ್ರಿಂದ ಅನ್ನೋದು ಒಂದು ಸಂಪೂರ್ಣವಾದ ಒಂದು ವಿವರನ ತಿಳಿಸ್ಕೊಡ್ತೀನಿ. ಬರೀ ಇವಾಗ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇವಾಗೇನಪ್ಪ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಈ ವಿಡಿಯೋ ಎಂಡ್ ಆಗುವವರೆಗೆ ನೋಡಿದರೆ ನಿಮ್ಗೊಂದು ಆಶ್ಚರ್ಯ ಒಂದು ಐತಿ ಮತ್ತು ಇನ್ನೊಂದಪ್ಪ ಒಂದು ಸರ್ಪ್ರೈಸ್ ಬೇರೆ ಒಂದು ಐತಿ. ಹೀಗಾಗಿ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಒಂದು ಅರ್ಥಪೂರ್ಣವಾದ ಒಂದು ವಿಡಿಯೋ ಐತಿ. ಯಾಕಂತಂದ್ರೆ ಈ ರೈತರಿಗೆ ಅಂತೇಳಿ ಒಂದು ವಿಡಿಯೋ ರೀ. ಮತ್ತು ಈಗ ಇದು ಯಾವುದೋ ಟೈಮ್ ಪಾಸ್ನವ್ರಿಗೆಲ್ಲ, ಟೈಮ್ ಪಾಸ್ ಮಾಡೋರು ಏನೋ ಇದಾರಲ್ಲ ಅವರು ಒಂದು ಮಜಾಕಿದ್ದವ್ರಿಗೆ ಅವರು ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಹೋಗ್ಬಿಡ್ರಿ. ಯಾಕಂತಂದ್ರೆ ಈ ಥರ ಒಂದು ವಿಡಿಯೋಗಳು ನೋಡಬೇಡ್ರಿ. ಯಾಕಂದರೆ ಇದು ಒಂದು ರೈತರಿಗೆ ಅನ್ನೋ ಕಾರಣಕ್ಕೆ ಮತ್ತು ಇದೊಂದು ವಿಡಿಯೋ ರೀ. ಹೀಗಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಿಂಗೆ ನೋಡಿರಿ, ಈಗ ಒಂದು ಟೆಕ್ಸ್ಮೋ ಕಂಪ್ನಿದು ಒಂದು ಪೈಪನ್ನು ಯೂಸ್ ಹಾಕ್ಕೊಳತ್ತೇವೆ ನಾವು. ಒಂದು ISI ಮಾರ್ಕ್ ಇರುವಂಥ ಟೆಕ್ಸ್ಮೋ ಪೈಪು ಒಂದು ಚಲೋ ಪೈಪ್ ರೀ. ಯಾಕಂದ್ರೆ ಕ್ವಾಲಿಟಿ ಒಂದು ಬಾಳಿಕೆ ಏನೈತಲ್ಲ ಅದೊಂದು ಚಲೋ ಐತಿ ಪೈಪು. ಹೀಗಾಗಿ ಇದೊಂದು ಯಾವುದು ಒಂದು 2 ಇಂಚು, 1.5 ಇಂಚು, 1.25 ಇಂಚು ಅಂತಂದ್ರೆ ಈ ಥರ ಒಂದು ಪೈಪ್ನೆಲ್ಲ ಹಾಕ್ಕೊಂಡು ಈಗ ಒಂದು ಕೆಲಸನ ಸ್ಟಾರ್ಟ್ ಮಾಡೇವ್ರಿ. ಹೀಗಾಗಿ ಅದಕ್ಕೆ ಹೇಳಿದ್ದು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತೇಳಿ. ಅಂದ್ರೆ ವಾಲ್ ಯಾವುದು ಥರ ವಾಲಪ್ಪ ಅಂತಂದ್ರೆ ಈಗ ಒಂದು ಇದು ಯಾವುದು ಅಂತಂದರೆ ಒಂದು ಜಟ್ಟಿಗೆ ಅಂದರೆ ಮೈಕ್ರೋ ಜಟ್ಟಿಗೆ ಅನ್ನೋ ಒಂದು ವಾಲ್ ಹಾಕೊಳಕ್ಕೆ ಒಂದು ರೆಡಿ ಮಾಡತ್ತೀವ್ರಿ. ಈಗ ಒಂದು ಏನಪ್ಪ ಅಂತಂದರೆ ಇದೊಂದು ಮೈಕ್ರೋ ಜೆಟ್ಟು ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ವೈಟ್ ಪೈಪಿಂದ ಒಂದು ಮೈಕ್ರೋ ಜೆಟ್ಟು ಮತ್ತು ಲ್ಯಾಟ್ರಲ್ ಪೈಪಿಂದ ಒಂದು ಮೈಕ್ರೋ ಜೆಟ್ಟು. ಇದು ಒಂದು 2 ಸಿಸ್ಟಮ್ಮು ಈ ತೋಟದೊಳಗೆ ಒಂದು ರೈತರು ಮಾಡ್ಸಾಕತ್ತಾರೆ. ಹೆಂಗಂತಂದ್ರೆ ಅವರಿಗೆ ಖರ್ಚು ಕಡಿಮೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಲ್ಯಾಟ್ರಲ್ ಪೈಪನ್ನು ಹಾಕ್ಕೊಳಕತ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಬಿಳಿ ಪೈಪು ಅಂದರೆ 1/2 ಇಂಚಿನ ಪೈಪನ್ನು ಹಾಕ್ಕೊಳಕತ್ತಾರೆ. ಈಗ ನೋಡ್ರಿ, ನಾವು ಒಂದು ವಾಲನ್ನು ಹಾಕ್ಕೊಳತ್ತೀವಿ. ಈ ಥರ ಒಂದು ವಾಲನ್ನು ಎಲ್ಲ ಕಂಪ್ಲೀಟಾಗಿ ಒಂದು ಹಾಕ್ಕೊಂಡು ನೀಟಾಗಿ ಒಂದು ಸೆಟ್ ಮಾಡಿಕೊಂಡು ಈ ಥರ ಒಂದು ವಾಲ್ ಹಾಕ್ಕೊಳಕತ್ತೀರಿ. ಈಗ ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದ್ರೆ ಈ ಬೇಸಿಗೆ ಟೈಮ್ ಇರೋದ್ರಿಂದ ಈ ಅಡಿಕೆ ತೋಟಕ್ಕೆ ನೀರು ಭಾಳ ಬೇಕ್ರಿ. ಅಂಥದಕ್ಕೆ ಈಗ ನೀರನ್ನ ಸ್ವಲ್ಪ ಸರಿಯಾದ ರೀತಿಯಾಗಿ ಒಂದು ಬಳಸ್ಕೊಲಿಲ್ಲ ಅಂತಂದ್ರೆ ಮುಂದಿನ ಒಂದು ದಿವಸಕ್ಕೆ ನೀರು ಭಾಳ ಕಷ್ಟ ಆಗತ್ತೆ. ಯಾಕಂತಂದ್ರೆ ಈಗ ನೋಡ್ರಿ, ಈ ಡ್ರಿಪ್ ಸಿಸ್ಟಮಿಂದ ಏನಾಗತ್ತಪ್ಪ ಅಂತಂದ್ರೆ ದೊಡ್ಡ ಅಡಿಕೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಕತ್ರಿ. ಯಾಕಂತಂದ್ರೆ ಈಗ ಆ ಬೇರೆ ಜಾಗ ಇರೋದೇನೈತಲ್ಲ, ಒಂದು ಗಿಡದಿಂದ ಇನ್ನೊಂದು ಗಿಡದವರೆಗೂ ಅದ್ರದ್ದು ಅಡಿಕೆ ಬೇರೆ ಹೋಗಿರ್ತೈತಿ. ಈ ಡ್ರಿಪ್ ನೀರು ಅದ್ರದ್ದು ಬಡ್ಡಿ ಹತ್ರ ಅದ್ರಾಗ ಏನಾಯ್ತಪ್ಪ ಅಂತಂದ್ರೆ ಒಂದು ಸರೌಂಡಿಂಗ್ ಒಂದು ಊರಿಂದ 2 ಫೂಟು ಸ್ವಲ್ಪ ದೂರ ಹೋಗಿ ಇರ್ತೈತೆ. ಅದು ಉಳಿದಿರೋ ಬೇರಿಗೆ ತಂಪು ಕೊಡೋಕೆ ಸಾಧ್ಯ ಆಗೋದಿಲ್ಲ ರೀ. ಯಾಕಂದ್ರೆ ಅದು ನೆಲ ಸ್ವಲ್ಪ ಕ್ರ್ಯಾಕ್ ಆಯ್ತಪ್ಪ ಅಂತಂದ್ರೆ ಆ ಕ್ರ್ಯಾಕ್ ಮುಖಾಂತರ ನೀರು ಏನಾಗುತ್ತೆ, ಈ ಬಸಿಗಾಲುವೆ ಅಂತ ಏನು ಮಾಡಿರ್ತಾರಲ್ರಿ ರೈತರು, ಆ ಬಸಿಗಾಲುವೆ ಮುಖಾಂತರ ನೀರು ವೇಸ್ಟ್ ಆಗಿ ಹೋಗ್ಬಿಡ್ತೈತೆ ರೀ. ಹಿಂಗಾಗಿ ಏನಪ್ಪ ಅಂತಂದ್ರೆ ಈ ಸಣ್ಣ ಗಿಡಕ್ಕೆ ಅಡ್ಡಿ ಇಲ್ರಿ ಯಾವುದು ಈ ಒಂದು ಡ್ರಿಪ್ ಸಿಸ್ಟಮ್. ಈ ದೊಡ್ಡದು ಅಡಿಕೆ ಗಿಡಕ್ಕೆ ಏನಾಯ್ತಪ್ಪ ಅಂತಂದ್ರೆ ಈ ಥರ ಒಂದು ತೋಟ ಸ್ವಲ್ಪ ಫುಲ್ ಕವರ್ ಇದ್ದರೆ ನಡೀತದ್ರಿ. ಈಗ ನೋಡ್ರಿ, ಈ ಥರ ಒಂದು ನೆಲ್ಲ ನಾವು ಸಾಮಾನ್ಯವಾಗಿ ಹಾಕ್ಕೊಂಡಿರ್ತಲ್ಲ, ಈ ಥರ ಒಂದು ಡ್ರಿಪ್ ತೋಟಕ್ಕೆ ಏನೈತಲ್ಲ, ಡ್ರಿಪ್ ನೀರು ಪೂರ್ತಿ ಒಂದು ಸಾಕಾಗ್ಲಾರ್ದ ಒಂದು ಮೈಕ್ರೋ ಜೆಟ್ ಸಿಸ್ಟಮ್ನಾಗ ಈ ಒಂದು ರೈತರು
ಈ ಥರ ಒಂದು ಸಿಸ್ಟಮ್ ಒಳಗೆ ಮಾಡಿಕೊಡ್ರಿ ನಮ್ಗೆ ಅಂತೇಳಿ ಒಂದು ಈಗ ಅವ್ರಿಗೆ ನೋಡ್ರಿ ಈಗ ಕಾಣಿಸ್ತದೆ ಅನ್ಕೊತೀನಿ ನಾನು. ಅವ್ರದ್ದು ಅಡಿಕೆ ಗಿಡ ಹೆಂಗಾಗೈತೆ ಅಂತಂದರೆ ನೀರು ಸಾಕಾಗಲಾರ್ದೆ ಅಡಿಕೆ ಗಿಡ ಎಲ್ಲ ಕೆಂಪಾಗಿ ಹೋಗೈತ್ರಿ. ನೀರಿಗೇನು ಕಡಿಮೆ ಇಲ್ಲ ರೀ, ಮತ್ತು ರೈತರದ್ದು ಬೋರ್ ನೀರಿಗೇನು ಕಡಿಮೆ ಇಲ್ಲ. ಆದ್ರೆ ಆ ಬೋರ್ ನೀರು ಏನೈತಲ್ಲ ಈ ಅಡಿಕೆ ಗಿಡಕ್ಕೆ ಸಾಕಾಗತ್ತಲ್ಲ ರೀ. ಅಂತಂದ್ರೆ ಈ ಡ್ರಿಪ್ ಸಿಸ್ಟಮ್ ಏನೈತಲ್ಲ ರೀ, ಆ ಉಳಿದಿರೋ ಬೇರು ಫುಲ್ಲು ಒಣಗಿರ್ತೈತಿ ನೋಡ್ರಿ. ಇದೊಂದು ಲ್ಯಾಟ್ರಲ್ ಪೈಪ್ ಸಿಸ್ಟಮ್ ಇದು ಜೆಟ್. ಈ ಲ್ಯಾಟ್ರಲ್ ಪೈಪ್ ಜೊತೆಗೆ ಮತ್ತು ಒಂದು PVC ಪೈಪ್ನು ಒಂದು ಜೆಟ್ ಮಾಡ್ಕೊಳತ್ತಾರೆ ಅವರು, ಅಂದ್ರೆ ಮೈಕ್ರೋ ಜೆಟ್. ಇದೊಂದು ಖರ್ಚು ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ಒಂದು 2 ಎಕರೆ ಈ ಥರ ಒಂದು ಮೈಕ್ರೋ ಜೆಟ್ ಸಿಸ್ಟಮ್ ಈ ಥರ ಒಂದು ಮಾಡ್ಕೊತಾರೆ ಲ್ಯಾಟ್ರಲ್ ಪೈಪ್. ಇನ್ನು ಉಳಿದಿರೋದೆಲ್ಲ PVC ಪೈಪಿಂದ ಒಂದು ಮೈಕ್ರೋ ಜೆಟ್ ಮಾಡ್ಕೊಳ್ಳೋದು. ಇದು ನೋಡ್ರಿ, ಇವ್ರದ್ದು ಹಳೇದು ಒಂದು ಯಾವುದು ಡ್ರಿಪ್ ಪೈಪ್. ಇದು ಈ ಪೈಪನ್ನ ನೀರು ಸಾಕಾಗಲಾರ್ದೆ ನಾವು ಈಗ ಮತ್ತೇನಪ್ಪ ಅಂತಂದರೆ ಈ ಥರ ಒಂದು ಮೈಕ್ರೋ ಜೆಟ್ಟನ್ನು ಮಾಡಿಸ್ಕೊಳತ್ತಾರೆ ಅವರು. ಈಗ ಅವ್ರು ದೊಡ್ಡ ಜೆಟ್ಟನ್ನು ಹಾಕೋಬೋದು, ಆದರೆ ಈಗ ಅವರು ಒಂದು ಮೈಕ್ರೋ ಜೆಟ್ ಸಿಸ್ಟಮ್ ಏನಪ್ಪ ಅಂತಂದರೆ ಪೂರ್ತಿ ಒಂಥರ ಕೃತಕ ಮಳೆ ಆ ಥರ ಒಂದು ಸಿಸ್ಟಮ್ನಾಗ ಈ ಥರ ಒಂದು ಜೆಟ್ ರೆಡಿ ಮಾಡ್ಕೊಳತ್ತಾರೆ. ಈಗ ಒಂದು ನೋಡ್ರಿ, ಅದು ಮಳೆಗಾಲದಾಗ ಯಾವ ಥರ ಒಂದು ಇರ್ತೈತಲ್ಲ ಆ ಸಿಸ್ಟಮ್ನಾಗ ಇದೊಂದು ಜೆಟ್ ಸಿಸ್ಟಮ್. ಇದು ಒಂಥರ ಕೃತಕ ಮಳೆ ಲೆಕ್ಕದಾಗ ಒಂದು ಥರ. ಈಗ ನೋಡ್ರಿ, ನಾವು ಇದೊಂದು ಜೆಟ್ ಮಾಡ್ಕೊಳಕ್ಕೆ ಈ ಥರ ಒಂದು ಪೈಪ್ನೆಲ್ಲ ಕಟ್ ಮಾಡಿಕೊಂಡು ಮೊದಲಿಗೆ ರೆಡಿ ಮಾಡ್ಕೋತಾರೆ. ಆನಂತರ ಒಂದು ಅವಕರಿ ಯಾವುದು ಒಂದು ಸೈಜನ್ನು ಕಟ್ ಮಾಡಿದ್ದಾದ್ಮೇಲೆ ಸರಿಯಾದ ರೀತಿಯಾಗಿ ಒಂದು ಗಮ್ ಹಾಕ್ಕೊಂಡು ಟೀ ಹಾಕ್ಕೊಂಡು ಸ್ಟಾಕ್ ಮಾಡಿಕೊಂಡು ಆನಂತರ ನಾವು ಒಂದು ಜಟ್ಟಿಗೆ ರೆಡಿ ಮಾಡ್ಕೊಳ್ತೀವಿ. ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದರೆ ರೈತರು ಒಂದು ಯಾವುದೋ ಒಂದು ಮಷಿನ್ ಆಗಲಿ ಅಥವಾ ಒಂದು ಟ್ರ್ಯಾಕ್ಟ್ರಿಂದ ಆಗಲಿ ಗಟ್ರ ಹೊಡಿಲಿಲ್ಲ. ಯಾಕಂತಂದರೆ ಅಡಿಕೆ ಬೇರು ಕಟ್ಟಾಗ್ತಾವ ಅನ್ನೋ ಕಾರಣಕ್ಕೆ ಒಂದು ಹುಷಾರಾಗಿ ಒಂದು ಲೇಬರಿಂದ ಅದಕ್ಕೆ ಎಷ್ಟು ಬೇಕಷ್ಟು ಒಂದನ್ನು ಚಾನಲ್ ಒಂದು ರೆಡಿ ಮಾಡಿಕೊಂಡು ಅದನ್ನು ಒಂದು ಹಾಕಾಕತ್ತವ್ರು. ಯಾಕಂತಂದ್ರೆ ಅದು ಅತಿ ಕೆಳಗೆ ಡೀಪಾಗಿ ಹೋದ್ರೆ ಮತ್ತು ಅದೊಂದು ಬೇರು ಕಟ್ಟಾಕವು. ಮತ್ತು ಈಗ ಏನಪ್ಪ ಅಂತ ಒಂದು ಹಿಂಗಾರು ಬಿಡೋ ಟೈಮ್ ರೀ. ಈ ಹಿಂಗಾರು ಬಿಡೋ ಟೈಮ್ನಾಗ ಅವಕ್ಕೆ ಬೇರಿಗೆ ಆದರೂ ಏನಾದರೂ ಸ್ವಲ್ಪ ಧಕ್ಕೆ ಆತಪ್ಪ ಅಥವಾ ಏನಾದರೂ ಅದಕ್ಕೆ ಒಂದು ಸ್ವಲ್ಪ ನಂಜು ಆತಪ್ಪ ಅಂತಂದ್ರೆ ಅದೇನು ಅಡಿಕೆ ಏನು ಬಿಡ್ತೈತಲ್ಲ ಅದೆಲ್ಲ ಉದುರಿ ಹೋಗತ್ತೆ. ಹಿಂಗಾಗಿ ಅದೊಂದನ್ನು ಸರಿಯಾದ ಒಂದು ಮುಂದಾಲೋಚನೆ ಮಾಡಿಕೊಂಡವರು ಒಂದು ಲೇಬರಿಂದನ ಎಷ್ಟು ಬೇಕು ಅಷ್ಟು ಒಂದು ಇದು ರೆಡಿ ಮಾಡಿಕೊಂಡು ಇದೊಂದು ಹಾಕ್ಸಾಕತ್ತಾರೆ. ಈಗ ನೋಡ್ರಿ, ನಾವು ಒಂದು ಸರಿಯಾದ ಒಂದು ರೀತಿಯ ಗಮ್ಮೆಲ್ಲ ಹಾಕ್ಕೊಂಡು ಅವನ್ನೆಲ್ಲ ಪೈಪೆಲ್ಲ ಜೋಡಿಸ್ಕೊಳ್ತೇವೆ ರೀ. ಯಾಕಂದ್ರೆ ಇದು ಒಂದು ಕೆಲಸನ ಸ್ವಲ್ಪ ಹುಷಾರಾಗಿಂದ ಇರಬೇಕು. ಯಾಕಂದ್ರೆ ನೋಡ್ರಿ, ಈ ಥರ ಒಂದನ್ನು ಮೈಕ್ರೋ ಜೆಟ್ಟಿಗೆ ಹಾಕಕ್ಕೆ ವಾಲ್ ಹಾಕಕ್ಕೆ ಒಂದನ್ನು ಟೀ ಎಲ್ಲ ರೆಡಿ ಮಾಡ್ಕೊಳತ್ತಾರೆ. ಅವನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಈಗ ಏನಂದ್ರೆ ಒಂದು ಟೀ ಎಬ್ಬಿಸಿ ಒಂದು ವಾಲ್ ಹಾಕ್ಕೊಂಡು ಈ ಥರ ಒಂದು ವಾಲ್ ಹಾಕ್ಕೊಂಡು ಅವಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರೆ. ಮಧುರ ನೋಡಿ ಸ್ನೇಹಿತರೆ, ಇವಾಗೇನಪ್ಪ ಅಂತಂದರೆ ಈ ಜಟ್ಟಿಗೆ, ಈ ಮೈಕ್ರೋ ಜಟ್ಟಿಗೆ ಒಂದು ಸರಿಯಾದ ಒಂದು ಅಳತೆಯನ್ನು ಕಟ್ ಮಾಡಿಕೊಂಡು ಮತ್ತು ಅದಕ್ಕೆ ಒಂದು ಟೀ ಅಥವಾ ಒಂದು FT ಆಗಲಿ ಗಮ್ಮನ್ನು ಹಾಕ್ಕೊಂಡು ಒಂದು ಮೊದಲಿಗೆ ಒಂದು ರೆಡಿ ಮಾಡಿ ಇಟ್ಕೊಳತ್ತವ್ರೆ. ಯಾಕಂತಂದ್ರೆ ಆಮೇಲೆ ಅಲ್ಲಿ ಹೋಗಿ ಒಂದು ಸಾರಿ ಕೆಲಸ ಮಾಡೋಕ್ಕಿಂತ ಮೊದಲು ಅದಕ್ಕೆ ಎಷ್ಟು ಬೇಕು ಒಂದು ತೋಟಕ್ಕೆ, ಈ ಇಡೀ ಪೂರ್ತಿ ಒಂದು ತೋಟಕ್ಕೆ ಒಂದು ಎಷ್ಟು ಬೇಕಾದ ಒಂದು ಜೆಟ್ ಒಂದು ಮೈಕ್ರೋ ಜೆಟ್ಟಿಗೆ ಎಷ್ಟು ಬೇಕು ಅನ್ನೋದನ್ನು ಒಂದು ಸರಿಯಾದ ರೀತಿಯಾಗಿ ಒಂದು ಅಳತೆ ಮಾಡಿಕೊಂಡು ಅಷ್ಟು ಬೇಕಷ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡೇವ್ರೆ. ಯಾಕಂದ್ರೆ ನೋಡ್ರಿ, ಈ ತೋಟ ಐತಲ್ಲ ಇದು ಮೈಕ್ರೋ ಜೆಟ್ ಮಾಡೋದಕ್ಕೆ ಅಂತೇಳಿ ಕೆಂಪಾಗಿ ಹೋಗೈತಿ, ನೀರು ಇಲ್ಲದಕ್ಕೆ ಒಂಥರ ಕೆಂಪಾಗಿ ಹೋಗೈತಿ. ಆ ಕಾರಣಕ್ಕೆ ಒಂದು ಮೈಕ್ರೋ ಜೆಟ್ಟನ್ನು ಮಾಡಿಸೋಕತ್ತವೆ. ಈಗ ನೋಡ್ರಿ, ಈಗ ಒಂದು ಪೈಪಿನೆಲ್ಲ ಹಾಕ್ಕೊಂಡು ಈ ಥರ ಒಂದು ವಾಲನ್ನು ಹಾಕೊಳಕ್ಕೆ ಒಂದು ರೆಡಿ ಮಾಡ್ಕೊಳತ್ತವ್ರೆ. ಯಾಕಂತಂದ್ರೆ ಈಗ ಮುಂದೆ ವಾಲ್ ಹಾಕ್ಕೊಂಡು ಆನಂತರ ಮುಂದ್ಗಡೆನೇ ಒಂದು ಜೆಟ್ ಪೈಪ್ ಆಗಲಿ ಈ ಥರ ಒಂದು ರೆಡಿ ಮಾಡ್ಕೊಳ್ಳೋದ್ರಿ.
ಬನ್ನಿ ಸ್ನೇಹಿತರೆ, ಇವಾಗ ನೋಡ್ರಿ ಕಂಪ್ಲೀಟಾಗಿ ಒಂದು ನಾವು ವಾಲನ್ನೆಲ್ಲ ಹಾಕ್ಕೊಂಡು ಈ ಥರ ಒಂದು ಮೈಕ್ರೋಜೆಟ್ ಪೈಪ್ನೆಲ್ಲ ರೆಡಿ ಮಾಡಿಕೊಂಡು ನೋಡ್ರಿ ಈಗ ಒಂದು ಜೆಟ್ಟನ್ನ ಹಾಕ್ಕೊಳಕ್ಕೆ ಒಂದು ರೆಡಿ ಮಾಡಿಟ್ಟಿವೆಲ್ಲ ಪೈಪ್ ಗೀಪೆಲ್ಲ ಹಾಕಿ ಒಂದು ಜೆಟ್ಟನ್ನ ಹಾಕ್ಕೊಂಡು ಇದೊಂಥರ ಹೊಸ ಸಿಸ್ಟಮ್ ರೀ. ಯಾಕಂದರೆ ಇದು ಮೈಕ್ರೋಜೆಟ್ ಐತಲ್ಲ, ಇದೊಂದು ಹೊಸ ಸಿಸ್ಟಮ್ ಮೈಕ್ರೋಜೆಟ್ ಕಂಪ್ನಿಯಿಂದ ಬಂದಿರೋದು ರೀ. ಇದು ಭಾಳ ಚಲೋ ಐತೆ ಅಂತೇಳಿ ಹೇಳ್ತಾರೆ. ಆದರೆ ನೋಡ್ಬೇಕು ಈಗ, ಯಾಕಂದರೆ ನಾವು ಇದು ಫಸ್ಟ್ ಟೈಮ್ ಹಾಕಿರೋದ್ರೆ ಈ ಕೆಲಸಕ್ಕೆ ನಾವು ಈಗ ಅದೊಂಥರ ಫಸ್ಟ್ ಟೈಮ್. ಯಾಕಂದರೆ ಹಳೇದನ್ನೆಲ್ಲ ಹಾಕಿದ್ದೀವಿ, ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಇರ್ತದೆ. ಇದೊಂದು ಸ್ವಲ್ಪ ಅಡ್ಡಿ ಇಲ್ಲ ಅಂದ್ರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಬರ್ತೈತಿ. ಮತ್ತು ಆಮೇಲೆ ಒಂದು ನೀರನ್ನು ಏನೈತಲ್ಲ ಒಂದು 10 ಅಡಿ ಕವರ್ ಮಾಡ್ತೈತಿ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಒಂದು ಈ ಥರ ಒಂದು ಸಿಸ್ಟಮ್ನಾಗ ಒಂದು ಮಾಡ್ಕೊಂಡವ್ರಿ. ಈಗ ನೋಡಿರಿ ಕಂಪ್ಲೀಟಾಗಿ ಒಂದು ವಾಲನ್ನೆಲ್ಲ ಹಾಕ್ಕೊಂಡು, ಅಂದರೆ ಮೈಕ್ರೋ ಜೆಟ್ಟನ್ನು ಯಾವ್ದು ಬರುತ್ತಲ್ಲ ಆ ವಾಲ್ ಹಾಕ್ಕೊಂಡು ಇದು ಒಂದು ನೋಡ್ರಿ, ಇದು ಲ್ಯಾಟ್ರಲ್ ಪೈಪು ಜೆಟ್ ಇದು. ಇದು ಯಾವುದ್ರಲ್ಲಿ ಹೊಸದೇನಿಲ್ಲ ಈ ಥರೊಳಗೆ. ಅಂದರೆ ಇದನ್ನು ರೆಗ್ಯುಲರಾಗಿ ಏನು ಮಾಡ್ತೇವೆ ಕೆಲಸ, ಆ ಥರ ಒಂದು ರೆಗ್ಯುಲರಾಗಿ ಇದೊಂದು ಮಾಡಿರೋದ್ರೆ. ಯಾಕಂದರೆ ಇದ್ರೊಳಗೆ ಏನು ಒಂದು ಸಪ್ರೇಟ್ ಅಥವಾ ಏನೋ ಒಂದು ಡಿಫ್ರೆಂಟ್ ಏನಿಲ್ಲ ರೀ. ಅದ್ರಾಗ ಈಗ ಒಂದು ಅದೇನೈತಲ್ಲ ಇನ್ನೊಂದು ಯಾವುದು PVC ಪೈಪ್ ಒಂದು ಮೈಕ್ರೋಜೆಟ್ ಮಾಡಿವಲ್ರಿ, ಇದರಲ್ಲಿ ಒಂದು ಸ್ವಲ್ಪ ಹೊಸತನ ಅನ್ನೋದು ಒಂದು ಸ್ವಲ್ಪ ಐತ್ರಿ ಅದ್ರಾಗ. ಇದರಲ್ಲೇ ಅಂಥದ್ದೇನಿಲ್ಲ. ಇದು ನಾವು ರೆಗ್ಯುಲರಾಗಿ ಒಂದು ಶುಂಠಿಗಾಗಲಿ ಯಾವುದೋ ಒಂದು ತೋಟ ಮಾಡ್ತಕೊಂತಾರಲ್ಲ ಆ ಥರ ಒಂದು ಇದ್ರೊಳಗೆ ಮಾಡ್ಕೊಂಡಿರೋದ್ರಿ. ಅವ್ರು ಏನಪ್ಪ ಅಂದರೆ ಇದೊಂದು ಖರ್ಚನ್ನು ಉಳಿಸ್ಕೊಳಕ್ಕೆ ಒಂದು ಈ ಥರ ಒಂದು ಸಿಸ್ಟಮ್ ಮಾಡ್ಕೊಂಡ್ರವ್ರು. ಅಂದರೆ ಜಾಸ್ತಿ ಖರ್ಚಾಗ್ತೈತಿ ಅನ್ನೋ ಕಾರಣಕ್ಕೆ. ಯಾಕಂದರೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಬರ್ತದೆ. ಅಂದ್ರೆ ಬಜೆಟ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಬರ್ತೈತೆ ರೀ. ಯಾಕಂದ್ರೆ ಅದು PVC ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಇದು ಸ್ವಲ್ಪ ಲ್ಯಾಟ್ರಲ್ ಪೈಪನ್ನು ಸ್ವಲ್ಪ ಕಡಿಮೆ ಬರ್ತೈತಿ ಅನ್ನೋ ಕಾರಣಕ್ಕೆ ಅದೊಂದು ಸ್ವಲ್ಪ ಈ ಥರ ಒಂದು ಆಯ್ಕೆ ಮಾಡಿಕೊಂಡು ಒಂದು 2 ಎಕರೆ ಆ ಥರ ಒಂದು 2 ಎಕರೆ ಇದೊಂದು 2 ಎಕರೆ ಅದೊಂದು 2 ಎಕರೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಂಡಾರೆ. ಈಗ ನೋಡಿರಿ ಇದನ್ನೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಟೀಗೆ ಎಲ್ಲ ಹಾಕ್ಕೊಂಡು ಇದೊಂದು ಕಂಪ್ಲೀಟ್ ಇದೊಂದು ವಾಲ್, ಒಂದು ಹಳೇದನ್ನು ಒಂದು ಸಿಸ್ಟಮ್ನಾಗ ಒಂದು ವಾಲ್. ಇದು ನೋಡಿರಿ ಒಂದು ಸೈಡಿಂದು PVC ಪೈಪಿಂದು ಲ್ಯಾಟ್ರಲ್ ಇದು ಮೈಕ್ರೋಜೆಟ್ಟಿಗೆ ಹೋದರೆ ಒಂದು ಸೈಡಿಂದು ಲ್ಯಾಟ್ರಲ್ ಪೈಪ್ ಮೈಕ್ರೋಜೆಟ್ಟಿಗೆ ಹೋಗ್ತೈತೆ ರೀ ಈ ವಾಲ್. ಆ ಒಂದು ಸಿಸ್ಟಮ್ನಾಗ ಇದೊಂದು ವಾಲ್ ಕುಂದ್ರಿಸಿರೋದು ರೀ. ಈಗ ನೋಡಿರಿ ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಎಲ್ಲ ಮುಗಿದಾದ್ಮೇಲೆ ಒಂದು ವಾಲನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡು ಒಂದು ಲಾಸ್ಟಿಗೆ ಏನಪ್ಪ ಅಂತಂದರೆ ಒಂದು ಏರ್ ವಾಲ್ ಅನ್ನೋದು ಏನೈತಲ್ಲ ಆ ಏರ್ ವಾಲ್ ಅನ್ನೋದು ಒಂದು ಹಾಕ್ಕೊಂಡ್ರಿ. ಇದು ಹಾಕ್ಕೊಂಡು ಈಗ ಒಂದು ನೀರನ್ನು ಸ್ಟಾರ್ಟ್ ಮಾಡೀವ್ರಿ. ನೋಡೋಣ ಅದೊಂಥರ ಯಾವ್ದಾರು ಅಂತ. ನಾನು ಇದೊಂದು ಹೇಳಿದೆ ಮೈಕ್ರೋಜೆಟ್ ಒಂದು ಹೊಸತನ ಐತ್ರಿ ಇದ್ರೊಳಗೆ ಅಂತೀವಿ. ಅಂದ್ರೆ ನೋಡ್ರಿ ಇದೊಂದು ನೋಡ್ರಿ ಇದು ಒಂಥರ ಈ ಮೈಕ್ರೋಜೆಟ್ ನೋಡ್ರಿ ಇದೊಂದು ಕೃತಕ ಮಳೆ. ಅಂದ್ರೆ ಈ ಇರೋ ಜೆಟ್ದಿಂದ ಈ ಸಾಲವರೆಗೆ ಅಂತಂದ್ರೆ 9 ರಿಂದ 10 ಅಡಿ ರೀ. ಅಂದ್ರೆ 10 ಫೂಟ್ ಲೆಕ್ಕಕ್ಕೆ ಇದೊಂದು ನೀರು ಚುಮ್ತೈತೆ ಅಂತೀವಿ. ನೋಡ್ರಿ ಅದು ಎಷ್ಟು ಚೆಂದಾಗಿ ಒಂದು ನೀರು ಒಗಿತೈತೆ ಅಂತಂದ್ರೆ ಒಂದು ಯಾವುದು ಜಡಿ ಮಳೆ ಅಂತ ಏನಂತಾರಲ್ಲ ಆ ಜಡಿ ಮಳಿಗೆ ಅನ್ನೋ ಲೆಕ್ಕದಾಗ ಒಂದು ಜೆಟ್ ಐತ್ರಿ ಅದು ಮೈಕ್ರೋಜೆಟ್. ಈ ಥರ ಒಂದು ಮೈಕ್ರೋಜೆಟ್ನ ಈ ಒಂದು ಇಂಥ ತೋಟಕ್ಕೆ ಒಂದು ತಾಸು ಅಥವಾ 1.5 ತಾಸು ಈ ಥರ ಹಚ್ಚಿದ್ರೆ ನೀರು ಕೊಟ್ಟರೆ ಸಾಕ್ರಿ. ಅದು ಒಂದು ಪೂರ್ತಿ ನೀರು ಆಗೋಕೈತೆ ತೋಟ. ನೀವು ಬರೀ ಒಂದು ಇದು ಯಾವುದೋ ಒಂದು ಡ್ರಿಪ್ಪರ್ ಆಗಲಿ ಆ ಥರ ಒಂದು ಇಡೀ ದಿನ ನಿಂತ್ಕೊಂಡ್ರು ಒಂದು 4 ಅಡಿ ಅಥವಾ ಒಂದು 3 ಅಡಿ ಜಾಗ ಏನೂ ತೊಯ್ಯೋದಿಲ್ಲ ರೀ. ಯಾಕಂತಂದ್ರೆ ಆ ಬಿರಿ ಬಿಟ್ಟಿರೋ ಜಾಗದಾಗ ಪಾಸಾಗಿ ಹೋಗ್ಬಿಡ್ತೈತಿ. ಹಿಂಗಾಗಿ ಈ ಒಂದು ನೋಡ್ರಿ ಇದು ಮೈಕ್ರೋಜೆಟ್ ನೋಡ್ರಿ ಎಷ್ಟು ಚಂದ ಹೋಗಿದ್ದೈತೆ ನೋಡ್ರಿ ನೀರು ಬೇಕಾರತ್ತೆ. ಆ ಕಾರಣಕ್ಕೆ ಒಂದು ಈ ಹೊಸತನ ಅನ್ನೋದ್ರ ಒಂದು ಏನೈತಲ್ಲ ಈ ಮೈಕ್ರೋಜೆಟ್ನಾಗ ಈ ಹೊಸ ಇದು ಜೆಟ್ಟನ್ನು ಹೊಸದವ್ರಿ. ಈಗ ಮಾರ್ಕೆಟಿಗೆ ಬಂದಿರೋದು ಇದೊಂದು ಹೊಸತನ ರೀ ಇದು. ಹಿಂಗಾಗಿ ಈ ಒಂದು ಹೊಸತನದ ಒಂದು ಜೆಟ್ಟನ್ನ ಫಸ್ಟ್ ಈ ತೋಟಕ್ಕೆ ಹಾಕೊಂಡ್ರೆ ಹಿಂಗಾಗಿ ಇದೊಂದು ನೋಡೋಣ ನೀರು ಬರ್ತೈತಿ ಇದ್ರೊಳಗೆ, ಒಂದು ನೀರು ಯಾವ ಥರ ಚೆಲ್ತೈತಿ ಮತ್ತು ತೋಟ ಯಾವ ಥರ ಹಸಿಯಾಗಿರ್ತೈತಿ ಅನ್ನೋ ಕಾರಣಕ್ಕೆ ಇದೊಂದನ್ನು ಫಸ್ಟಿಗೆ ಇದೊಂದು ತೋಟಕ್ಕೆ ಒಂದು ಹಾಕೊಂಡಾಗ ಹಿಂಗಾಗಿ ನೋಡ್ರಿ ಅದು ಭಾಳ ಚಲೋ ಐತ್ರಿ ಇದೊಂದು ಜೆಟ್. ನೆಕ್ಸ್ಟ್ ಬೇಕಾದ್ರೆ ಈ ಥರ ಒಂದು ಯಾರೋ ಒಂದು ವಿಡಿಯೋ ನೋಡಿ ಈ ಥರ ಒಂದು ಜೆಟ್ಟನ್ನು ನಾವು ಹಾಕೋಬೇಕು ಅಂತೇಳಿ ಅನ್ನೋದಿದ್ರೆ ಈ ಥರ ಒಂದು ಕಂಪ್ನಿ ಒಳಗೆ ಒಂದು ಜೆಟ್ ಸಿಗ್ತೈತಿ. ಈ ಜೆಟ್ಟನ್ನು ನೀವು ಬೇಕಾದ್ರೆ ಹಾಕೋಬೋದು. ಈಗ ಹತ್ತಿರದಾಗ ನೋಡ್ರಿ ಈ ಥರ ಒಂದು ಎಷ್ಟು ಚಂದ ಹೋಗಿದ್ದೆ ನೋಡ್ರಿ ನೀರಿದೆ. ಒಂದು ಸೇಮ್ ಇದು ಒಂಥರ ಏನಪ್ಪ ಒಂದು ಜಡಿ ಮಳೆ ಅನ್ನೋದ್ರಿ.
ಈ ಜಡಿ ಮಳೆ ಬೇಕಾದ್ರೆ ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಆದರೂ ಎಷ್ಟು ಜಾಗ ತೊಯ್ದಿತ್ತಲ್ಲ, ಅದಕ್ಕಿಂತ ಇದು ಸ್ವಲ್ಪ ಬೇಗನೆ ತೊಯ್ತೈತೆ ರೀ ಇದು. ನೋಡ್ರಿ ಅದೊಂದು ಆ ತೋಟ ಒಂದು ಈ ನೀರು ಬಿಟ್ಟಾದ್ಮೇಲೆ ಆ ತೋಟ ನೋಡಕ್ಕೆ ಒಂದು 2 ಕಣ್ಣು ಸಾಲದಲ್ಲ ರೀ. ಆ ಥರ ಒಂದು ಸಿಸ್ಟಮ್ನಾಗ ನೋಡ್ರಿ ಇದು ಎಷ್ಟು ಚಂದ ಹೋಗಿತ್ತು ನೋಡ್ರಿ ನೀರು. ಒಂಥರ ಈ ಯಾವುದಪ್ಪ ಅಂತಂದ್ರೆ ಹಾವು ಸಿಸ್ಟಮ್, ಈ ಜೋಡಿ ಹಾವು ಯಾವ ಥರ ಹೆಂಗೆ ಹೊಳ್ಯಾಡ್ತದಲ್ಲ ಆ ಥರ ಒಂದು ಮೈಕ್ರೋಜೆಟ್ ನೀರು ಹಂಗೆ ತುಂಬತೈತೆ ರೀ ಇದು. ನೋಡ್ರಿ ಇದೊಂದು ಯಾವ ಅದಕ್ಕೆ ಅದರ ಬಗ್ಗೆ ಒಂದು ಬಾಯೇ ಬರೋದಿಲ್ಲ ರೀ ಹೊಗಳಕ್ಕೆ, ಅಷ್ಟು ಚಂದ ನೀರು ಹೋಗಿತ್ತಾವ್ರಿ ಇವು ಜೆಟ್. ಈಗ ಒಂದು ರೈತರು ಭಾರಿ ಖುಷಿ ಆಗೋದ್ರಿ ಈ ಥರ ಒಂದು ಮೈಕ್ರೋಜೆಟ್ಟಿನ ಒಂದು ನೀರು ತೋಟಕ್ಕೆ ಬಿದ್ದು ನೋಡಿ. ಆ ರೈತರಿಗಿಂತ ಗಿಡಗಳು ಎಷ್ಟು ಖುಷಿ ಪಡ್ತಾವ ಅಂತೇಳಿ ಅವಕ್ಕೆ ಗೊತ್ತ್ರಿ. ಯಾಕಂತಂದ್ರೆ ಅವು ನೀರಾಗ ಕಾಣದನ ಆಗೋಗಿದ್ವು ರೀ ಅವು. ಯಾಕಂದ್ರೆ ಬಡ್ಡಿ ಒಳಗೆ ಅದೇನು ಸ್ವಲ್ಪ ಮೈಕ್ರೋಜೆಟ್ಟಿನ ನೀರು ಇದ್ಬಿಟ್ರೆ ಇದ್ರದ್ದು ಯಾವುದು ಡ್ರಿಪ್ಪರ್ದು ಉಳಿದಿರೋ ಭಾಗ ಪೂರ್ತಿ ಒಣಗ್ರಿ. ಈಗ ನೋಡ್ರಿ ನಿಮ್ಗೆ ಅದು ಸ್ವಲ್ಪ ಕಾಣಿಸ್ತದಂತೆ ಅದು ತೋಟನ ಹೆಂಗೆ ಕೆಂಪಾಗಿ ಹೋಗಿತ್ತು ಅದು ಮೈಕ್ರೋಜೆಟ್ ಇಲ್ದೇ ಒಂದು ಡ್ರಿಪ್ಪರ್ ನೀರಿಗೆ. ನೀರೇನೋ ಐತಿ ಆದ್ರೆ ಒಂದು ಬಿರಿ ಬಿಟ್ಟಿದ್ದ ಜಾಗದಿಂದ ಅದು ಪಾಸಾಗಿ ಬೇರೆ ಕಡೆ ಹೋಗಿ ಬಸ್ಸಿಗಾಲಿ ಅಂತ ಏನಂತಲ್ಲ ಆ ಬಸ್ಸಿಗಾಲಿ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ನೋಡ್ರಿ ಸಿಕ್ಕಾಪಟ್ಟಿ ನೀರು ಐತಿ, ಆದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ತೋಟಕ್ಕೆ ಆಗಲಿಲ್ಲ. ಹಿಂಗಾಗಿ ಒಂದು ಮೈಕ್ರೋಜೆಟ್ ನೋಡ್ರಿ, ಆ ಮೈಕ್ರೋಜೆಟ್ ನೀರು ಬಿದ್ದಿರೋದಕ್ಕೆ ಖುಷಿ ಎಷ್ಟೈತಂದ್ರೆ ರೈತರಿಗೆ ಗೊತ್ತು. ಆ ರೈತರಿಗಿಂತ ಆ ಗಿಡಗಳಿಗೆ ಒಂದು ಏನಪ್ಪ ಬೇಸಿಗೆ ಟೈಮ್ನಾಗೂ ಒಂದು ಮಳೆ ಬಂತಲ್ಲ ಅನ್ನೋ ಒಂದು ಫೀಲ್